ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಇದು ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗಂತ ಟಾಪಿಕ್. ಏನಪ್ಪಾ ಅಂತ ಹೇಳಿದ್ರೆ, ಹೇಗೆ ದುಡ್ಡನ್ನ ಅಟ್ರಾಕ್ಟ್ ಮಾಡೋದು ಅಂತ. ಇಷ್ಟೊಂದು ಸಂಚಿಕೆಯಲ್ಲಿ ಹೇಗೆ ನಾವು ಒಬ್ಬರಿಗೆ ಆಕರ್ಷಕವಾಗಿರೋದು ಅಥವಾ ಆಕರ್ಷಕ ಪರ್ಸನಾಲಿಟಿ ಹೇಗೆ ಡೆವಲಪ್ ಮಾಡೋದು ಅಥವಾ ಒಬ್ರು ನಿಮ್ಮ ಲೈಫಲ್ಲಿ ಹೇಗೆ ಕರ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದೆ. ಆದರೆ ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಹಣ. ನೋಡಿ, ನಾವು ಏನನ್ನ ಇಷ್ಟಪಡ್ತೀವೋ ಯೂನಿವರ್ಸು ನಮಗೆ ಅದನ್ನು ವಾಪಸ್ ಕೊಡುತ್ತಂತೆ. ನೋಡಿ, ಎಷ್ಟೊಂದು ಹಳೆ ಕಾಲದ ಫಿಲಮಿಂದ ನೀವು ನೋಡ್ಕೊಂಡ್ಬನ್ನಿ, ಒಂದು 18th ಸೆಂಚುರಿ, 19th ಸೆಂಚುರಿ, 21st ಸೆಂಚುರಿ ತನಕ, ಇವತ್ತು ತನಕ ಎಲ್ಲ ಫಿಲಮಲ್ಲೂ ವಿಲನ್ ಕ್ಯಾರೆಕ್ಟರ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಒಬ್ಬ ವಿಲನ್ ಇರ್ತಾನೆ, ಅವನಿಗೆ ದೊಡ್ಡ ಬಂಗ್ಲೆ ಇರುತ್ತೆ, ಹಣ ಮನೆ ತುಂಬಾ ಕೆಲ್ಸದವ್ರು ಇರ್ತಾರೆ, ದೊಡ್ಡ ದೊಡ್ಡ ಕಾರ್ಗಳಿರ್ತಾರೆ, ಆದ್ರೆ ಅವನು ವಿಲನ್ ಆಗಿರ್ತಾನೆ. ಅದೇ ಹೀರೋ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನೆ, ಒಂದು ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇರ್ತಾನೆ. ಅವನು ದಿನ ಆದ್ರೆ ಕೂಲಿ ಕೆಲಸ ಮಾಡೋದು ಅಥವಾ ಎಲ್ಲೋ ಇನ್ನೊಂದು ಕಡೆ ಕೆಲಸ ಮಾಡೋದು, ಅವನು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾನೆ, ಅವನು ಹೀರೋ ಆಗಿರ್ತಾನೆ. ಸೊ ಇದರಿಂದ ನಾನು ಯಾವಾಗಲೂ ಹೇಳ್ತಿರ್ತೀನಿ, ವಾಟ್ ಯು ಸಿ, ವಾಟ್ ಯು ಹಿಯರ್, ಯು ಬಿಕಮ್ ದಟ್ ಅಂತ. ನಾವು ಇದೇ ಥರದನ್ನ ನೋಡ್ತಾ ಬಂದಾಗ ನಮ್ಗೇನು ಅನ್ಸುತ್ತೆ, ದುಡ್ಡಿರೋರೆಲ್ಲ ಈವಿಲ್ ಮೈಂಡ್ ಇರೋರು ಅಥವಾ ಕೆಟ್ಟ ಜನ, ಯಾರೋ ಅವ್ನ ತಲೆ ಹೊಡೆದ್ಬಿಟ್ಟೆ ಹಣ ಸಂಪಾದನೆ ಮಾಡಿದ್ದಾನೆ, ಅಥವಾ ದುಡ್ಡಿದ್ರೆ ಕಷ್ಟ ಅಪ್ಪ, ದುಡ್ಡಿದ್ದವ್ರಿಗೆಲ್ಲ ಚಿಂತೆ ಜಾಸ್ತಿ, ನಾನು ಕಷ್ಟಪಟ್ಟರು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಅಂತ. ಆದರೆ ನೋಡಿ, ಹಣ ಇದ್ದವರೆಲ್ಲ ಕೆಟ್ಟವ್ರು ಅಂತಲ್ಲ. ನಾವು ಯಾವಾಗ ನಮಗೆ ಆ ಫೀಲಿಂಗ್, ಯಾಕಂತ ಹೇಳಿದ್ರೆ ಪ್ರತಿಯೊಂದು ಎನರ್ಜಿ. ನೀವು ಇವಾಗ ಯಾರ್ದೋ ಮನೆಗೆ ಹೋಗಿ ಅವರಿಗೆ ನಿಮ್ಮ ಕಂಡ್ರೆ ಇಷ್ಟನೋ ಇಲ್ವೋ ಅಂತ ಹೇಳಿದ್ರೆ, ಅವ್ರ ಮನೆ ಹೊಸಲು ತುಳಿತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಗೊತ್ತಾ? ಪ್ರತಿಯೊಂದು ಎನರ್ಜಿ ಅಂತ ಹೇಳ್ತೀವಿ. ಯಾರಿಗೋ ನಿಮ್ಮ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಅವ್ರು ಬಾಯಿ ಬಿಟ್ಬಿಟ್ಟು ನಂಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಅವರ ವೈಬ್ರೇಷನ್ ಇಂದಾನೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ನೀವು ನೋಡಿ, ಒಂದ್ ಕಡೆ ಯಾರಿಗೇ ಆಗಿರ್ಲಿ, ಹಣ ಇದ್ದವ್ರಿಗೆ ಹಣ ಬರ್ತಾ ಇರುತ್ತೆ, ನೋಡಿದೀರಾ? ಖುಷಿಯಾಗಿರೋರೆ ಖುಷಿಯಾಗಿರ್ತಾ ಇರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಇದೆಲ್ಲವೂ ಕೂಡ ಪ್ರತಿಯೊಂದು ಎನರ್ಜಿ ವೈಬ್ರೇಷನ್ ಇಂದ. ನೀವು ಹಣವನ್ನ ಪ್ರೀತಿಸಿ. ಯಾವಾಗ ಹಣವನ್ನ ಪ್ರೀತಿಸ್ತಿರೋ ಆಗ ಹಣ ನಿಮ್ಮ ಹತ್ರ ಬರುತ್ತೆ. ಎಷ್ಟೋ ಸತಿ ನೋಡಿ, ನಮ್ಗೆ ಏನ್ ಇಷ್ಟ ಇರಲ್ವೋ ಅದು ನಮ್ಮ ಹತ್ರ ಬರಲ್ಲ ಅಲ್ವಾ? ಯಾವಾಗ ನಾವು ಹಣವನ್ನ ಪ್ರೀತಿಸ್ತೀವೋ ಹಣ ನಮ್ಮ ಹತ್ರ ಈಸಿಯಾಗಿ ಬರುತ್ತೆ. ನೀವು ನೋಡಿದಿರಲ್ಲ, ಖುಷಿಯಾಗಿರೋರು ಖುಷಿಯಾಗೇ ಇರ್ತಾರೆ, ಹಣ ಇರೋರ ಹತ್ರ ಹಣನೇ ಹರಿತಾ ಇರುತ್ತೆ. ಹೇಳ್ತೀವಲ್ಲ, ಹಳ್ಳ ಇದ್ದಿದ್ದ ಕಡೆ ಹಣ ನೀರು ಹರಿಯತ್ತಂತೆ ಅಂತ. ಹಾಗೆ ನಾವು ಹಣವನ್ನ ಪ್ರೀತಿಸಿದಾಗ ಖಂಡಿತವಾಗ್ಲೂ ಹಣ ನಮ್ಮ ಹತ್ರ ಬರುತ್ತೆ. ಅದು ಬಿಟ್ಬಿಟ್ಟು, ಅಯ್ಯೋ ನನಗಂತೂ ಸಾಕಪ್ಪ, ನೆಮ್ಮದಿಯಾಗಿದ್ದೀನಿ, ನನಗೇನು ಬೇಡ, ನನಗೆ ಹಣ ಇರೋದಿಲ್ಲ, ನಮ್ಗೆ ಬೇರೆಯವ್ರಿಗೆ ಹಣದ ಮೇಲೆ ಆಸೆ ಇಲ್ಲ, ಹೀಗೆ ವೇದಾಂತ ಹೇಳೋರಲ್ಲ, ಆಯ್ತು ಸರಿ. ಆದರೆ ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಒಂದು ಸಾಧನೆ ಮಾಡಿಬಿಟ್ಟು ಆಮೇಲೆ ಹಣ ಬೇಡ ಅಂತ ಹೇಳಿ ಆ ಲಕ್ಸುರಿಯನ್ನು ಅನುಭವಿಸಿ. ಹಾಗಾಗಿ ಹಣದ ಜೊತೆ ಒಂದು ಒಳ್ಳೆ ಸಂಬಂಧವನ್ನ ಬೆಳೆಸ್ಕೊಳ್ಳಿ, ಆಗ ಹಣ ನಿಮ್ಮ ಹತ್ರ ಖಂಡಿತವಾಗ್ಲೂ ಬರುತ್ತೆ. ಇನ್ನೊಂದು ಗೋಲ್ಡನ್ ಟಿಪ್ ಹೇಳ, ಹಣವನ್ನ ಬೇಗ ಅಟ್ರಾಕ್ಟ್ ಮಾಡಲಿಕ್ಕೆ ಕೊಡಿ. ನಾವು ಯಾವಾಗ ಏನನ್ನ ಕೊಡ್ತೀವೋ ಅದು ನಮಗೆ ಮಲ್ಟಿಪ್ಲೈ ಆಗಿ ಬರುತ್ತಂತೆ. ನೀವು ನೋಡಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಫಿಲಂಥ್ರಾಫಿಸ್ಟ್ ಆಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಯಾರು ನಾವು ಏನನ್ನ ಕೊಡ್ತೀವೋ ಅದು ವಾಪಸ್ ಬರುತ್ತಂತೆ. ಯೂನಿವರ್ಸ್ ಹೇಗಿದೆ ಅಂತ ಹೇಳಿದ್ರೆ, ವಾಟ್ ವಿ ಗಿವ್ ಇಟ್ ಕಮ್ಸ್ ಟು ಅಸ್ ಇನ್ 100-fold. ನೀವು ಯಾರನ್ನಾರು ದ್ವೇಷ ಮಾಡಿ, ನಿಮ್ಗೆ ಎಲ್ಲರೂ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾರಿಗಾರು ಪ್ರೀತಿಯನ್ನ ಕೊಡಿ, ಎಲ್ರಿಗೂ ಪ್ರೀತಿಯನ್ನ ಕೊಡ್ತಾ ಬನ್ನಿ, ನಿಮ್ಮನ್ನ ಜನ ಮ್ಯಾಗ್ನೆಟ್ ರೀತಿ ಆಕರ್ಷಕ್ಕೆ ಒಳಗಾಗ್ತಾರೆ. ನಾವು ಯಾವಾಗ ಒಬ್ಬರನ್ನ ಪ್ರೀತಿಸ್ತಾ ಹೋಗ್ತೀವೋ ಅವರು ನಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತಾರೆ. ನಾವು ಯಾವಾಗ ಕೊಡ್ತೀವೋ ಆಗ ನನಗೆ ಹೆಚ್ಚಾಗಿ ಬರುತ್ತೆ. ನಾವು ಯಾವಾಗ ಕೊಡ್ತೀವೋ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ, ನನಗೆ ತುಂಬಾನೇ ಇದೆ ಅಂತ. ನೋಡಿ, ನೀವು ಏನನ್ನಾದ್ರೂ ಕೊಡಿ, ಊಟ ಕೊಡಿ, ಅಥವಾ ಯಾರಿಗೊಬ್ರಿಗೆ ದಾನ ಮಾಡೋದನ್ನ ಕಲೀರಿ, ಅಥವಾ ಬಡ ಮಕ್ಕಳಿಗೆ ಬುಕ್ಸ್ ಆಗಿ ಬ್ಯಾಗಿಗೆ ಕೊಡೋದಾಗಿರ್ಬೋದು, ಅಥವಾ ನೀವೆಲ್ಲೋ ಸಿಗ್ನಲ್ ಅಲ್ಲಿ ಇರ್ತೀರಾ, ಯಾರೋ ಒಬ್ರು ಬಂದು ನಿಮ್ಗೆ ಏನೋ ಬೇಡ್ತಾರೆ, ಅವ್ರಿಗೆ ಹಣ ಕೊಡ್ಲಿಕ್ಕೆ ಹೋಗ್ಬೇಡಿ. ಬೆಡ್ಶೀಟು ಅಥವಾ ಅಕ್ಕಿ, ದವಸ ಧಾನ್ಯ, ಈ ಥರದ್ದು ಏನನ್ನ ಕೊಡ್ಬೇಕನ್ಸುತ್ತೋ ಅದನ್ನ ಕೊಡ್ತಾ ಹೋಗಿ. ಮಕ್ಕಳಿಗೂ ಅಷ್ಟೇ, ನಿಮ್ಗೆ ಏನಾಗುತ್ತೆ ಕೊಡಿ, ಒಂದು ಪೆನ್ಸಿಲ್ ಕೊಡಿ, ಪೆನ್ ಕೊಡಿ, ಅಥವಾ ಏನೋ ಒಂದು ಕೊಟ್ಟಾಗ ಏನಾಗುತ್ತೆ, ನಮ್ಮ ಮೈಂಡ್ ಸೆಟ್ ಏನನ್ನ ತೋರ್ಸತ್ತೆ ಅಂತ ಹೇಳಿದ್ರೆ, ನನಗೆ ತುಂಬಾ ಇದೆ, ನಾನು ಕೊಡ್ತಾ ಇದ್ದೀನಿ ಅನ್ನೋದು. ಸೊ ನಮ್ಮ ಸುಪ್ತ ಮನಸ್ಸಲ್ಲಿ ಅದು ಕೂತ್ಕೊಂಡಾಗ ನಮ್ಮ ಸುಪ್ತ ಮನಸ್ಸಿಂದ ನಾವು ಆಕರ್ಷಣೆ ಮಾಡ್ತೀವಂತೆ. ನಾವು ಯಾವಾಗ್ಲೂ ಅಯ್ಯೋ ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ ಅಂತ ನಾವು ಯಾವಾಗ ಕೊರಗ್ತಾ ಹೋಗ್ತೀವೋ ಲ್ಯಾಕ್ ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ಅದರಿಂದ ನಾವು ಏನನ್ನು ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾವಾಗ ಅಬಂಡೆನ್ಸ್ ಅಂತ ಹೇಳಿದ್ರೆ, ನನ್ನ ಹತ್ರ ತುಂಬಾನೇ ಇದೆ ಅನ್ನೋ ಮೈಂಡ್ ಸೆಟ್ ಅನ್ನ ನಾವು ಕ್ರಿಯೇಟ್ ಮಾಡ್ತೀವೋ ಆಗ ನಾವು ಎಲ್ಲವನ್ನೂ ಆಕರ್ಷಣೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಈ ಸಣ್ಣ ಸಣ್ಣ ಟಿಪ್ಸ್ ಅನ್ನ ಫಾಲೋ ಮಾಡಿ ಅಫರ್ಮೇಷನ್ ಅಂತ ಕರಿತೀವಿ. ಏನಂತ ಹೇಳಿದ್ರೆ, ಪದೇ ಪದೇ ನಾವು ಯಾವ್ದ್ರ ಬಗ್ಗೆ ನೆನ್ಸ್ಕೊತಾ ಇರ್ತೀವೋ, ನಾನು ಚೆನ್ನಾಗಿಲ್ಲ, ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದೇ ವೈಬ್ರೇಷನ್ ಇಂದ ನಾವು ಇರ್ತೀವಿ. ಅದ್ರ ಬದಲು, ನಾನು ಶ್ರೀಮಂತ, ನನ್ನ ಹತ್ರ ಹೆಚ್ಚು ಹಣ ಇದೆ, ನನ್ನ ಹತ್ರ ನಾನು ಬೇರೆಯವ್ರಿಗೆ ಸಹಾಯ ಮಾಡಬಲ್ಲೆ ಅಂತ ಹೀಗೆ ನಮ್ಮ ಸುಪ್ತ ಮನಸ್ಸಿಗೆ ನಾವು ಹೇಳ್ಕೊತಾ ಇದ್ದಾಗ ನಾವು ಅದನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಅದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಕರೀತಾರೆ. ಒಂದು 69 ಸೆಕೆಂಡ್ಸ್ ನಿಮ್ಮ ಇಡೀ ದಿನದಲ್ಲಿ 69 ಸೆಕೆಂಡ್ಸ್ ನಿಮ್ಮ ಹತ್ರ ಇಲ್ವಾ?
69 ಸೆಕೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಮುಚ್ಕೊಂಡು, ಯಾಕಂತ ಹೇಳಿದ್ರೆ ನಿಮ್ಮ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಸುಪ್ತ ಮನಸ್ಸು ಎಚ್ಚರಿಕೆಯಲ್ಲಿ ಇರುತ್ತೆ. ನೀವು ಏನನ್ನ ಹಾಕ್ತೀರಾ ನೋಡಿ, ಅದಕ್ಕೆ ಬೆಳಗ್ಗೆ ಎದ್ದು ಒಂದು ಹಾಡನ್ನ ಕೇಳಿ ಇಡೀ ದಿನ ಆ ಹಾಡನ್ನ ಗುಣಗ್ತಿರ್ತೀರಾ ಇಲ್ವಾ? ಅಥವಾ ಯಾವುದೋ ಒಂದು ಆಲೋಚನೆ ಮಾಡಿ ಬೆಳಗ್ಗೆ ಎದ್ದು ಇಡೀ ದಿನ ಅದರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೀರಾ. ಹಾಗಾಗಿ ಅದನ್ನ, ಆ ಪವರನ್ನ ಒಳ್ಳೇದಕ್ಕೆ ಯೂಸ್ ಮಾಡಿ. ಕೆಟ್ಟದನ್ನ ನಾವು ಯೂಸ್ ಮಾಡಿದಾಗ ನಾವು ಕುಗ್ತಾ ಹೋಗ್ತೀವಿ, ಒಳ್ಳೇದನ್ನ ಯೂಸ್ ಮಾಡಿದಾಗ ಒಳ್ಳೆತನದಲ್ಲಿ ಬೆಳೀತಾ ಹೋಗ್ತೀವಿ. ಬೆಳಗ್ಗೆ ಎದ್ದ ಕೂಡಲೇ ಆ ಥಾಟ್ 69 ಸೆಕೆಂಡ್ಸ್ ನಿಮ್ಮ ಲೈಫ್ ಹೇಗಿರಬೇಕು, ಅಥವಾ ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕು, ಏನನ್ನ ಆಕರ್ಷಿಸ್ಬೇಕು ಅಂತಿರ್ತೀರೋ 69 ಸೆಕೆಂಡ್ ಬೆಳಗ್ಗೆ ಎದ್ದ ಕೂಡಲೇ ಕಣ್ಣು ಮುಚ್ಕೊಂಡು ಅದ್ರ ಬಗ್ಗೆ ನೆನೆಸ್ಕೊಂಡ ಕೂಡಲೇ ತಕ್ಷಣನೇ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೀರಾ. ಹಾಗಾಗಿ ಈ ಸಣ್ಣ ಸಣ್ಣ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಲಕ್ಷ್ಮಿ ಒಲಿದು ಬರ್ತಾಳೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.